ನಮಸ್ಕಾರ. ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹೋರಾಟ ನಿಮ್ಮದು, ಬೆಂಬಲ ನಮ್ಮದು ಅನ್ನುವ ಘೋಷ ವಾಕ್ಯದ ಜೊತೆಗೆ ಈ ಸಂಚಿಕೆ ನಿಮ್ಮನ್ನು ಮುಂದುವರಿದ ಸ್ವರೂಪದಲ್ಲಿ ತಲುಪ್ತಾ ಇದೆ. ನಮಗೆ ಅವಶ್ಯವಾಗಿ ಲಭಿಸಬೇಕಾದಂತಹ ಹಕ್ಕುಗಳು ನಿರಾಕರಿಸಲ್ಪಟ್ಟಾಗ, ತಡೆ ಹಿಡಿಯಲ್ಪಟ್ಟಾಗ ಅಥವಾ ನಾವು ಅದನ್ನು ನಮ್ಮದಾಗಿಸಿಕೊಂಡು ಅನುಭವಿಸಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ಅಸಹಾಯಕರಾಗಿ ಕೈ ಚೆಲ್ಲುವ ಬದಲು ನ್ಯಾಯಾಲಯದ ವ್ಯವಸ್ಥೆಯಿಂದ ಭಿನ್ನವಾದ ರೀತಿಯಲ್ಲಿ ನ್ಯಾಯ ಲಭ್ಯವಾಗುವುದು ಸಾಧ್ಯ ಅನ್ನುವ ಸರಳ, ಸುಭಗ, ಸುಂದರ ಮಾರ್ಗವನ್ನು ತೆರೆದಿಟ್ಟದ್ದೇ ಎಲ್ಲರಿಗೂ ನ್ಯಾಯ, ಯಾರಿಗೂ ಅನ್ಯಾಯವಿಲ್ಲ ಅನ್ನುವ ವಿಶೇಷ ಸತ್ವಯುತ ವಾಕ್ಯದ ಜೊತೆಗೆ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರ ಬರಹಗಳ ಕಥಾ ರೂಪದಲ್ಲಿ, ಚಿತ್ರಣ ರೂಪದಲ್ಲಿ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪ್ತಾ ಇವೆ. ಆದರೆ ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಭಿನ್ನತೆ ಇದೆ, ಒಂದು ವಿಶೇಷತೆ ಇದೆ. ಅದುವೇ ಇಲ್ಲಿ ನ್ಯಾಯ ನೀಡಲ್ಪಡಬೇಕಾದಂತಹ ಹಂತದಲ್ಲಿ ಈ ಪ್ರಕರಣ ಇದೆ. ಅದೇ ಹಿರಿಯ ನಾಗರಿಕರಿಗೆ ಏಕಿ ದುರವಸ್ಥೆ ಅನ್ನುವ ಶಿರೋನಾಮೆಯಲ್ಲಿ ಅವರು ಬರೆದಿರುವಂತಹ ಲೇಖನ ಬಹುಪಾಲು ಇಂದಿನ ಪತ್ರಿಕೆಗಳಲ್ಲಿ ಈ ಲೇಖನಗಳು ಪ್ರಕಟವಾಗಿವೆ. ಹೀಗಾಗಿ ಸಕಾಲಿಕವಾಗಿ ಸ್ಪಂದನ ವಾಹಿನಿಯ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮದಲ್ಲಿ ಉಡುಪಿಯ ಮೀರಾ ಪೈ 65 ವರ್ಷ ಪ್ರಾಯದ ಈ ವಯೋವೃದ್ಧೆ ಇನ್ಶೂರೆನ್ಸ್ ಕಂಪನಿಗಳ ವಿರುದ್ಧ ನಡೆಸಿದ ಹೋರಾಟದ ಕಥನ ಇದೀಗ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮದಲ್ಲಿ. 65 ವರ್ಷ ಪ್ರಾಯದ ಶ್ರೀಮತಿ ಮೀರಾ ಪೈ ಉಡುಪಿಯ ಕಾಡಬೆಟ್ಟಿನ ನಿವಾಸಿ. 4 ಹೆಣ್ಣು ಮಕ್ಕಳ ಮದುವೆಯ ಅನಂತರ ಇದೀಗ ಉಡುಪಿಯಲ್ಲೇ ನೆಲೆ ನಿಂತಿದ್ದಾರೆ. ಸುಮಾರು 2 ದಶಕಗಳ ಹಿಂದೆ ಅಪಘಾತವೊಂದರಲ್ಲಿ ಪತಿಯನ್ನು ಕಳೆದುಕೊಂಡ ಬಳಿಕ ಅವರಿಗೆ ಜೀವ ವಿಮೆ, ಆರೋಗ್ಯ ವಿಮೆ ಹಾಗೂ ಅಪಘಾತ ವಿಮೆಯ ಅವಶ್ಯಕತೆ ಬಗ್ಗೆ ಸರಿಯಾದ ಅರಿವು ಮೂಡಿತ್ತು. ವಿಮಾ ಯೋಜನೆಗೆ ಸೇರಿದ್ದ ಮೀರಕ್ಕ ಸುಮಾರು 4 ವರ್ಷಗಳ ಹಿಂದೆ 2009 ಆಗಸ್ಟ್ ತಿಂಗಳಲ್ಲಿ ಉಡುಪಿಯ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯಿಂದ ಆರೋಗ್ಯ ವಿಮಾ ಪಾಲಿಸಿಯೊಂದನ್ನು ಖರೀದಿಸಿದ್ದರು. ಹಿರಿಯ ನಾಗರಿಕರು ಅನಾರೋಗ್ಯಕ್ಕೆ ಒಳಗಾದಾಗ ಸಂಪೂರ್ಣ ಚಿಕಿತ್ಸಾ ವೆಚ್ಚ ಪಾವತಿಸುವ ವಿಮಾ ಯೋಜನೆ ಇದು. 1 ವರ್ಷ ಅವಧಿಯೊಳಗೆ 1 ಲಕ್ಷ ರೂಪಾಯಿವರೆಗಿನ ಆಸ್ಪತ್ರೆಯ ಬಿಲ್ಲುಗಳನ್ನು ಪಾವತಿಸಲು 4,300 ರೂಪಾಯಿಗಳ ಪ್ರೀಮಿಯಂ ತೆರಬೇಕಾಯಿತು. ಅಂದಿನಿಂದ ಪ್ರತಿ ಆಗಸ್ಟ್ ತಿಂಗಳಿನಲ್ಲಿ ಪಾಲಿಸಿಯನ್ನು ನವೀಕರಿಸಿದ್ದಾರೆ. ತನ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದ ಮೀರಕ್ಕ ಮೊದಲ 3 ವರ್ಷಗಳ ಕಾಲ ಯಾವುದೇ ಕ್ಲೈಮ್ ಸಲ್ಲಿಸಿರಲಿಲ್ಲ. 1912ರ ನವೆಂಬರ್ ತಿಂಗಳಲ್ಲಿ ಒಮ್ಮಿಂದೊಮ್ಮೆ ಮೀರಕ್ಕನವರ ದೃಷ್ಟಿ ಮಂದವಾಗತೊಡಗಿತು. ಉಡುಪಿಯ ನೇತ್ರತಜ್ಞ ಡಾಕ್ಟರ್ ಸಂದೀಪ್ ಶೆಣೈಯವರನ್ನು ಕಂಡು ವಿಚಾರಿಸಿದಾಗ ಆಕೆಯ ಬಲೆಗಣ್ಣಿನಲ್ಲಿ ಕ್ಯಾಟರಾಕ್ಟ್ ಬೆಳೆದಿರುವುದಾಗಿಯೂ ಎಡಗಣ್ಣಿನ ದೃಷ್ಟಿ ಅದಾವುದೋ ಕಾರಣಕ್ಕೆ ಮಂದವಾಗಿರುವುದಾಗಿಯೂ ತಿಳಿಸಿದರು. ಕಾರಣವೇನೆಂದು ತಿಳಿಯಲು ಕೆಲವು ತಪಾಸಣಾ ಪರೀಕ್ಷೆಗಳನ್ನು ನಡೆಸುವಂತೆ ಪ್ರಿಸ್ಕ್ರಿಪ್ಷನ್ ಬರೆದುಕೊಟ್ಟರು. ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯ ಪ್ರಯೋಗಾಲಯಗಳಲ್ಲಿ ತಪಾಸಣೆಯೂ ನಡೆಯಿತು. ತಜ್ಞ ವೈದ್ಯರಿಂದ ಚಿಕಿತ್ಸೆ. ಪ್ರಯೋಗಾಲಯ ವರದಿಗಳ ವಿಶ್ಲೇಷಣೆ ನಡೆಸಿದ ವೈದ್ಯರು ಮೀರಕ್ಕನ ಎಡಗಣ್ಣಿನ ರಕ್ತನಾಳವೊಂದರಲ್ಲಿ ರಕ್ತ ಪರಿಚಲನೆ ಸ್ತಬ್ಧವಾಗಿರುವುದನ್ನು ಗಮನಿಸಿದರು. ಇಂತಹ ಪರಿಸ್ಥಿತಿಯನ್ನು ಸೆಂಟ್ರಲ್ ರೆಟಿನಲ್ ವೇನ್ ಆಕ್ಲೂಷನ್ ಎನ್ನುತ್ತಾರೆ. ಈ ರಕ್ತನಾಳದಲ್ಲಿ ಪುನಃ ರಕ್ತ ಹರಿಯುವಂತೆ ಮಾಡಲು ಬಂದ್ ಆಗಿರುವಂತಹ ರಕ್ತನಾಳವನ್ನು ತೆರೆದುಕೊಳ್ಳುವಂತೆ ಮಾಡುವುದು ಅತಿ ಅವಶ್ಯ. ಅದಕ್ಕಾಗಿ ಲೂಸೆಂಟಿಸ್ ಹಾಗೂ ಅವಸ್ಟಿನ್ ಎಂಬ 2 ಇಂಜೆಕ್ಷನ್ಗಳನ್ನು ನೇರವಾಗಿ ರಕ್ತನಾಳಗಳಿಗೆ ನೀಡುವುದೇ ಸರಿಯಾದ ಚಿಕಿತ್ಸೆ. 20 ದಿನಗಳ ಅವಧಿಯಲ್ಲಿ 2 ಬಾರಿ ಈ ಚಿಕಿತ್ಸೆ ನೀಡಿದ ಅನಂತರ ಆಕೆಯ ದೃಷ್ಟಿ ಸರಿಯಾಗುವಾಗ 1 ತಿಂಗಳು ಕಳೆಯಿತು. ಪ್ರತಿ ಬಾರಿಯೂ ಇಂಜೆಕ್ಷನ್ ಚಿಕಿತ್ಸೆ ನೀಡಿದಾಗ ಕನಿಷ್ಠ 24 ಗಂಟೆಗಳ ಅವಧಿಗೆ ಎಡಗಣ್ಣಿಗೆ ಬ್ಯಾಂಡೇಜ್ ಹಾಕುವುದು ಅವಶ್ಯವಾಗಿತ್ತು. ಕ್ಯಾಟ್ರಾಕ್ಟ್ ಪೀಡಿತ ಬಲಗಣ್ಣಿಗೆ ದೃಷ್ಟಿ ಮಂದವಿರುವಾಗ ಎಡಗಣ್ಣಿಗೆ ಬ್ಯಾಂಡೇಜ್ ಹಾಕಿದಾಗ ರೋಗಿಯೋರ್ವಳು ರಸ್ತೆಯಲ್ಲಿ ನಡೆದುಕೊಂಡು ಮನೆಗೆ ಹೋಗುವುದಾದರೂ ಹೇಗೆ?
ತನ್ನ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡುವುದಾದರೂ ಹೇಗೆ? ಇದನ್ನರಿತ ವೈದ್ಯರು ಆಕೆಯನ್ನು ಪ್ರತಿ ಬಾರಿ 1-2 ದಿನಗಳ ಕಾಲ ನರ್ಸಿಂಗ್ ಹೋಮ್ನಲ್ಲಿರಿಸಿ ಎಡಗಣ್ಣಿನ ಬ್ಯಾಂಡೇಜ್ ತೆಗೆದ ಮೇಲೆಯೇ ಬಿಡುಗಡೆ ಮಾಡುತ್ತಿದ್ದರು. ಮೀರಕ್ಕ ಸಲ್ಲಿಸಿದ ಕ್ಲೈಮ್. ಕಣ್ಣಿಗೆ ನೀಡಿದ 2 ಇಂಜೆಕ್ಷನ್ಗಳ ಬೆಲೆ 62,500 ರೂಪಾಯಿ. 2 ಬಾರಿ ಸರ್ಜನರ ಫೀಸು 4,000 ರೂಪಾಯಿಗಳು ಹಾಗೂ ತಪಾಸಣಾ ವೆಚ್ಚ 3,840 ರೂಪಾಯಿ ಸೇರಿಸಿ ಒಟ್ಟು 83,902 ರೂಪಾಯಿಗಳು ವೆಚ್ಚವಾಗಿದ್ದವು. ಎಲ್ಲ ಬಿಲ್ಲುಗಳ ಸಹಿತ ಮೀರಕ್ಕ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ನ ಡಿವಿಷನಲ್ ಮ್ಯಾನೇಜರ್ ಕಚೇರಿಗೆ ತೆರಳಿದರು. ಅಲ್ಲಿದ್ದ ಅಧಿಕಾರಿಯೋರ್ವರು ಮಂಗಳೂರಿನಲ್ಲಿರುವ ಟಿಟಿಕೆ ಹೆಲ್ತ್ ಕೇರ್ ಎಂಬ ಸಂಸ್ಥೆಗೆ ಅರ್ಜಿ ಬರೆಯುವಂತೆ ಸೂಚಿಸಿದರು. ಅವರಿವರ ಸಹಾಯದಿಂದ 22/3/2013 ಅರ್ಜಿ ಸಲ್ಲಿಸಿದ್ದೂ ಆಯಿತು. ತಾನು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯೊಂದಿಗೆ ವಿಮಾ ಒಪ್ಪಂದ ಮಾಡಿಕೊಂಡಿರುವಾಗ ಇನ್ನೊಂದು ಕಂಪನಿಗೆ ಯಾಕೆ ಅರ್ಜಿ ಸಲ್ಲಿಸಬೇಕೆಂದು ಆಕೆಗೆ ತಿಳಿಯಲಿಲ್ಲ. ಇದಾಗಿ 2 ವಾರಗಳ ಅನಂತರ ಮೀರಕ್ಕನವರಿಗೆ 1 ಪುಟದ ಮೆಡಿಕ್ಲೇಮ್ ಕಂಪ್ಯೂಟೇಷನ್ ಎಂಬ ತಲೆಬರಹವಿದ್ದ ಕಂಪ್ಯೂಟರ್ ಮುದ್ರಿತ ಹಾಳೆಯೊಂದು ಬಂದಿತ್ತು. ಅದನ್ನು ಪತ್ರವೆನ್ನುವಂತೆಯೂ ಇರಲಿಲ್ಲ, ಏಕೆಂದರೆ ಅದು ಯಾರನ್ನೂ ಉದ್ದೇಶಿಸಿಯೂ ಬರೆದುದಾಗಿರಲಿಲ್ಲ, ಯಾರ ಸಹಿಯೂ ಇರಲಿಲ್ಲ. ಬದಲಾಗಿ, ಈ ವರದಿ ಕಂಪ್ಯೂಟರ್ ಮುದ್ರಿತವಾಗಿರುವುದರಿಂದ ಸಹಿಯ ಅಗತ್ಯವಿಲ್ಲ ಎಂದು ಸೂಚಿಸಲಾಗಿತ್ತು. ಇನ್ಶೂರೆನ್ಸ್ ವ್ಯವಹಾರದ ಕಾರ್ಯವಿಧಾನಗಳೆಲ್ಲ ಈ ರೀತಿ ಬದಲಾದದ್ದು ಯಾವಾಗ ಎಂದು ಮೀರಕ್ಕ ಆಶ್ಚರ್ಯಗೊಂಡಳು. ಈ ದಾಖಲೆಯನ್ನು ಪರಿಶೀಲಿಸಿದಾಗ ಆಕೆಗೆ ಆಶ್ಚರ್ಯವಾಯಿತು. ಆಕೆ ಸಲ್ಲಿಸಿದ್ದ ಒಟ್ಟು 83,902 ರೂಪಾಯಿಗಳ ಬಿಲ್ನಲ್ಲಿ ಸರ್ಜನ್ ಫೀಸು 2,000 ರೂಪಾಯಿ ಹಾಗೂ ಆಪರೇಷನ್ ಖರ್ಚು 1,000 ರೂಪಾಯಿ ಸೇರಿಸಿ 3,000 ರೂಪಾಯಿಗಳನ್ನು ಮಂಜೂರು ಮಾಡಲಾಗಿತ್ತು. ಔಷಧಿಯ ಬೆಲೆ ಸಹಿತ ಎಲ್ಲ ಬಾಬ್ತುಗಳ ಎದುರು ಈ ಚಿಕಿತ್ಸೆ ಹೊರರೋಗಿಯಾಗಿ ನೀಡಲು ಸಾಧ್ಯವಿದ್ದುದರಿಂದ ಹಣ ನೀಡಲು ಸಾಧ್ಯವಿಲ್ಲ ಎಂದು ಸೂಚಿಸಲಾಗಿತ್ತು. ಹತಾಶಳಾದ ಮೀರಕ್ಕ ಪುನಃ ವಿಮಾ ಕಂಪನಿಯ ಕಚೇರಿಗೆ ಧಾವಿಸಿದಳು. ನಾವೇನು ಮಾಡಲು ಸಾಧ್ಯವಿಲ್ಲ, ನೀವೇ ಟಿಟಿಕೆ ಕಂಪನಿಯೊಂದಿಗೆ ವ್ಯವಹರಿಸಿ ವಿವಾದವನ್ನು ಬಗೆಹರಿಸಿಕೊಳ್ಳಿ ಎಂದು ಪುಕ್ಕಟೆ ಸಲಹೆ ನೀಡಿದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಅಧಿಕಾರಿಗಳು ಕೈ ತೊಳೆದುಕೊಂಡರು. ಪ್ರತಿಷ್ಠಾನಕ್ಕೆ ದೂರು. ತಿಂಗಳು 3 ಕಳೆದರೂ ಕ್ಲೈಮ್ ಹಣ ಸಿಗದಿದ್ದಾಗ ಎಲ್ಲ ದಾಖಲೆಗಳೊಂದಿಗೆ ಉಡುಪಿಯಲ್ಲಿರುವ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನವನ್ನು ಸಂಪರ್ಕಿಸಿದರು. ಅಲ್ಲಿನ ಕಾರ್ಯಕರ್ತರ ಸಲಹೆಯಂತೆ ಟಿಟಿಕೆಯವರಿಗೂ ವಿಮಾ ಕಂಪನಿಗೂ ಪತ್ರ ಬರೆದು ತಾನು ಕ್ಲೈಮ್ ಸಲ್ಲಿಸಿ ಈಗಾಗಲೇ 2.5 ತಿಂಗಳುಗಳು ಕಳೆದಿವೆ, ಇನ್ನಾವುದೇ ತಡ ಮಾಡದೆ ಹಣ ನೀಡಲು ಆಗ್ರಹಿಸಿದರು. ಪತ್ರದ ಪ್ರತಿಯೊಂದನ್ನು ಪ್ರತಿಷ್ಠಾನಕ್ಕೂ ಕಳುಹಿಸಿ ತನ್ನ ಹೋರಾಟಕ್ಕೆ ಬೆಂಬಲ ಯಾಚಿಸಿದರು. 45 ದಿನಗಳು ಕಳೆದರೂ ಈ 2ನೇ ಪತ್ರಕ್ಕೂ ವಿಮಾ ಕಂಪನಿಗಳೆರಡೂ ಉತ್ತರಿಸದಿದ್ದಾಗ ದಿನಾಂಕ 16/7/2013 3ನೇ ಪತ್ರ ಬರೆದರು. ನೀವು ನೀಡಿದ ಪಾಲಿಸಿಯ ಎಲ್ಲಾ ಷರತ್ತುಗಳನ್ನು ಪರಿಶೀಲಿಸಿದ್ದೇನೆ. ಯಾವುದೇ ಅನಾರೋಗ್ಯಕ್ಕೆ ವೈದ್ಯರ ಫೀಸು ಮಾತ್ರ ನೀಡುತ್ತೇವೆ, ಔಷಧಿಯ ಕ್ರಯ ನೀಡುವುದಿಲ್ಲ ಎಂಬ ಷರತ್ತನ್ನು ನೋಡಿಲ್ಲ ಎಂದು ಬರೆದ ಮೀರಕ್ಕ ಅಂತಹ ಷರತ್ತೊಂದಿದ್ದರೆ ಅದನ್ನಾದರೂ ತೋರಿಸಿ ಎಂದರು. ಪ್ರತಿಷ್ಠಾನದ ಕಾರ್ಯಾಚರಣೆ. ಇನ್ನೂ 1 ತಿಂಗಳು ಕಳೆಯಿತು. ಇದುವರೆಗೂ ಮೀರಕ್ಕ ಬರೆದ 3 ಪತ್ರಕ್ಕೂ ಕಂಪನಿಗಳೆರಡೂ ಉತ್ತರಿಸದಿದ್ದಾಗ ಪ್ರತಿಷ್ಠಾನ ಇದೀಗ ಸುದೀರ್ಘ ಪತ್ರ ಬರೆದು ಇಡೀ ಪ್ರಕರಣದ ಬಗ್ಗೆ ತನ್ನ ವಿಶ್ಲೇಷಣೆಯನ್ನು ತಿಳಿಸಿತು. ಕಳೆದ 4 ವರ್ಷಗಳಿಂದ ಸತತವಾಗಿ ಪಾಲಿಸಿಯನ್ನು ನವೀಕರಿಸಿದ ಮೀರಾ ಪೈ ಅವರದ್ದು ಇದು ಮೊದಲ ಕ್ಲೈಮ್. ಅವರು ಬರೆದ 3 ಪತ್ರಕ್ಕೂ ವಿಮಾ ಕಂಪನಿಯಾಗಲಿ ಟಿಟಿಕೆ ಕಂಪನಿಯಾಗಲಿ ಉತ್ತರಿಸದೇ ಇದ್ದುದಕ್ಕೆ ಕಾರಣಗಳೇನು? ರೋಗಿಯೋರ್ವರನ್ನು ಒಳರೋಗಿಯಾಗಿ ಚಿಕಿತ್ಸೆ ನೀಡಬೇಕೇ ಅಥವಾ ಹೊರರೋಗಿಯಾಗಿ ಚಿಕಿತ್ಸೆ ನೀಡಬೇಕೋ ಎಂಬುದನ್ನು ನಿರ್ಧರಿಸುವುದು ವೈದ್ಯರಿಗೆ ಸೇರಿತು. ಅದನ್ನು ಟಿಟಿಕೆ ಕಂಪನಿ ನಿರ್ಧರಿಸಿದ್ದು ಹೇಗೆ? ಕೊನೆಯ ಪಕ್ಷ ಚಿಕಿತ್ಸೆ ನೀಡಿದ ವೈದ್ಯರನ್ನಾದರೂ ಸಂಪರ್ಕಿಸಿ ವಿಚಾರಿಸಬಹುದಾಗಿತ್ತು. ಹೆಲ್ತ್ ಕೇರ್ ಕಂಪನಿಯವರು ಅದನ್ನೂ ಮಾಡಿಲ್ಲ.
ಯಾವುದೇ ಚಿಕಿತ್ಸೆಯನ್ನಾಗಲಿ ಔಷಧಿಯನ್ನಾಗಲಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಥವಾ ಇನ್ನಿತರ ಸರ್ಕಾರಿ ಸಂಸ್ಥೆಗಳಾಗಲಿ ನಿಷೇಧಿಸಿದ್ದರೆ ವಿಮಾ ಕಂಪನಿಯವರು ಅದನ್ನು ನಿರಾಕರಿಸಬಹುದು. ಈ ಪ್ರಕರಣದಲ್ಲಿ ಉಪಯೋಗಿಸಲಾದ ವ್ಯಾಸ್ಟಿನ್ ಹಾಗೂ ಲುಸೆಂಟಿಸ್ ಇಂಜೆಕ್ಷನ್ಗಳನ್ನು ಜಗತ್ತಿನಾದ್ಯಂತ ಇದೇ ರೀತಿಯ ರೋಗಿಗಳ ಚಿಕಿತ್ಸೆಗೆ ಉಪಯೋಗಿಸುತ್ತಾರೆ. ನಿಷೇಧಿತ ಪಟ್ಟಿಯಲ್ಲೂ ಈ ಔಷಧಿಗಳನ್ನು ಸೇರಿಸಿಲ್ಲ. ಹಾಗಾದರೂ ಅದರ ಕ್ರಯವನ್ನು ನೀಡದಿರಲು ಕಾರಣಗಳೇನು? ಇಡೀ ಪಾಲಿಸಿಯಲ್ಲಿ ಔಷಧಿಯ ಕ್ರಯ ನೀಡದೆ ಚಿಕಿತ್ಸೆಯ ವೆಚ್ಚವನ್ನು ಮಾತ್ರ ನೀಡುವ ಯಾವುದೇ ನಿಯಮವಿಲ್ಲ. ಹಾಗಾದರೆ ಯಾವ ಆಧಾರದಲ್ಲಿ ಔಷಧಿಯ ವೆಚ್ಚವನ್ನು ನಿರಾಕರಿಸಲಾಯಿತು? ಅದರಲ್ಲೂ ಒಂದು ಕುತೂಹಲಕಾರಿ ವಿಚಾರವೆಂದರೆ ಮೀರಕ್ಕನವರು 2 ಬಾರಿ ಪಡೆದ ಚಿಕಿತ್ಸೆಯಲ್ಲಿ 1 ಬಾರಿಗೆ ಮಾತ್ರ ವೈದ್ಯರ ಫೀಸು ನೀಡಲಾಗಿದೆ. ಇನ್ನೊಂದು ಚಿಕಿತ್ಸೆಯಲ್ಲಿ ವೈದ್ಯರ ಫೀಸನ್ನೂ ನೀಡಿಲ್ಲ. ಇದರರ್ಥವೇನು? ಪತ್ರ ಸಿಕ್ಕಿದ ಮರುದಿನವೇ ಪ್ರತಿಷ್ಠಾನಕ್ಕೆ ಉತ್ತರಿಸಿದ ವಿಮಾ ಕಂಪನಿಯ ಡಿವಿಷನಲ್ ಮ್ಯಾನೇಜರರು ಮೀರಾಪೈಯವರ 3 ಪತ್ರಗಳಿಗೂ ಉತ್ತರಿಸದೆ ಇದ್ದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಶೀಘ್ರವಾಗಿ ಸಂಬಂಧಿತರೊಂದಿಗೆ ಚರ್ಚಿಸಿ ಉತ್ತರ ನೀಡುವ ಆಶ್ವಾಸನೆ ನೀಡಿದ್ದಾರೆ. ಇದೀಗ ಪ್ರತಿಷ್ಠಾನ ಪತ್ರ ಬರೆದು 9 ದಿನಗಳು ಕಳೆದಿವೆ. 2 ಕಂಪನಿಗಳಿಂದ ಉತ್ತರವಿಲ್ಲ. ಉತ್ತರವಿಲ್ಲದಿದ್ದರೆ ಮುಂದೇನು ಎಂಬುದು ಬೇಕಲ್ಲ. ಮುಂದೇನು ಎಂಬುದಕ್ಕೆ ಹೋರಾಟ ನಿರ್ಧಾರ ಮಾಡಿದವರಿಗೆ ಇರುವಂತಹ ಆಶ್ರಯ ಆಧಾರವೇ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ, ಅರ್ಥಾತ್ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಎಂದಿನಂತೆ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರಿಗೆ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. 2 ಕಂಪನಿಗಳಿಂದಲೂ ಉತ್ತರವಿಲ್ಲ ಮೀರಾಪೈಗಳವರ ಪ್ರಕರಣದಲ್ಲಿ. ಯಾಕೆ ಹೀಗೆ? ನೋಡಿ, ಡಿಸ್ಪ್ಯೂಟ್ ಅಂತ ಹೇಳಿದ ಮೇಲೆ ಇಬ್ಬರಲ್ಲಿ ಒಬ್ಬರು ಸರಿಯಾಗಿರಬೇಕು, ಒಬ್ಬರು ತಪ್ಪಾಗಿರಬೇಕು. ಇಲ್ಲಿ ತಪ್ಪು ಮತ್ತು ಸರಿ ಎಂಬುದನ್ನು ನಿರ್ಧಾರ ಮಾಡೋದು ಯಾರು? ಅದಕ್ಕೆ ನಮ್ಮಂಥ ಆರ್ಗನೈಸೇಷನ್ನವರು, ನಮ್ಮಂಥ ಸಂಘಟನೆಯವರು ಅದನ್ನು ವಿವರವಾಗಿ ಅದರ ವಿಶ್ಲೇಷಣೆ ಮಾಡ್ತಾರೆ. ವಿಶ್ಲೇಷಣೆ ಮಾಡುವಾಗ ನಾವು ಯಾವುದೋ ಒಂದು, ಈಗ ನಮ್ಮಲ್ಲಿ ಬರುವ ಬಳಕೆದಾರರಾಗಲಿ ಇನ್ನಿತರಾಗಲಿ ಅವರು ಸ್ವಚ್ಛ ಕೈಯಿಂದ ಬಂದಿದ್ದಾರೆ, ಅವರು ನ್ಯಾಯಯುತವಾಗಿ ಬಂದಿದ್ದಾರೆ ಅಂತ ನಾವು ಎಂದೂ ಭಾವಿಸಿಲ್ಲ. ಸ್ಪಷ್ಟವಾಗಿ ಅವರಿಂದ ಒಂದು ನಾವು ಕಂಪ್ಲೇಂಟ್ ತೆಗೆದುಕೊಂಡ ಮೇಲೆ ಯಾರ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಮತ್ತು TTK ಅವರಿಗೆ ಪತ್ರ ಬರೆದು ಈ ವಿಚಾರದಲ್ಲಿ ನಿಮ್ಮ ಅಬ್ಸರ್ವೇಷನ್ ಏನಿದೆ, ನಿಮ್ಮ ಅನಿಸಿಕೆಗಳೇನಿವೆ ಎಂಬುದನ್ನು ಸ್ಪಷ್ಟವಾಗಿ ಕೇಳ್ತೇವೆ. ಅವರಿಗೆ ಸಾಕಷ್ಟು ಸಮಯವನ್ನು ನೀಡ್ತೇವೆ. ಅದರ ಮೊದಲೇ ಈ ಪ್ರಕರಣ ನಮಗೆ ಬಂದಿದೆ ಅಂತೇಳಿ ಅವರಿಗೆ ಗೊತ್ತಾಗಿದೆ, 3.5 ತಿಂಗಳ ಹಿಂದೆ ಗೊತ್ತಾಗಿದೆ. ಯಾಕಂದರೆ ಮೀರಾಪೈಯವರು ಅವರಿಗೆ ಬರೆದಾಗ ಯಥಾಪ್ರತಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಫೌಂಡೇಶನ್ ಅಂತ ಬರೆದಿದ್ದಾರೆ ಅಲ್ಲಿ CC2. ಆದ್ದರಿಂದ ಅವರಿಗೆ ಗೊತ್ತಿದೆ. ಅದರ ಮೇಲೂ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗುವುದಿಲ್ಲ, ಅವ್ರು ಕಳಿಸದೇ ಇರ್ಬೋದು. ಅದಕ್ಕೋಸ್ಕರ ನಾವು ಕಳಿಸಿ ಈಗ ನೀವು ವಿಚಾರದಲ್ಲಿ ಏನಿದೆ, ಏನು ಹೇಳಲಿಕ್ಕಿದೆ ಅಂತೇಳಿ ಇಲ್ಲಿ ನೋಡಿ, ಅದನ್ನು ನಾವು ಪೂರೈಸಿದ್ದೇವೆ. ನಾವು ಸಾಧಾರಣ 15 ದಿನಗಳ ಹಿಂದೆ ಕಳಿಸಿದಾಗ ಅದೇ ದಿನ ನಮಗೆ ರಿಪ್ಲೈ ಬಂತು ಇಮೇಲ್ನಲ್ಲಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ನ ಡಿವಿಷನಲ್ ಮ್ಯಾನೇಜರಿಂದ, ನಿಮ್ಮ ಪತ್ರ ಸಿಕ್ಕಿದೆ, 3.5 ತಿಂಗಳಿಂದ ಮೀರಾಪೈಯವರಿಗೆ ಉತ್ತರಿಸದೇ ಇದ್ದದ್ದಕ್ಕಾಗಿ ನಾವು ವಿಷಾದ ಸೂಚಿಸುತ್ತೇವೆ, ಆದರೆ ಕೂಡಲೇ ಉತ್ತರ ಕೊಡ್ತೇವೆ ಎಂಬುದನ್ನು ಮಾಡಿದ್ವಿ. ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಪತ್ರಕ್ಕೆ ನಾವು ವಿಳಂಬಿಸಿದ್ದಕ್ಕೆ ಅಥವಾ ಉತ್ತರಿಸದೇ ಇದ್ದುದಕ್ಕೆ ವಿಷಾದಿಸುತ್ತೇವೆ ಅನ್ನುವ ಉತ್ತರವನ್ನು ಬರೆದಂತಹ ಕಂಪನಿ ಜೀವ ವಿಮಾ ಕಂಪನಿ ಇಲ್ಲಿ ನೇರವಾಗಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅನ್ನುವುದನ್ನು ನೋಡುವುದಕ್ಕಿಂತ ಮೊದಲು ಪುಟ್ಟ ವಿರಾಮ ತೆಗೆದುಕೊಳ್ಳೋಣ. ಇದೀಗ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ ಇನ್ಶೂರೆನ್ಸ್ ಕಂಪನಿಯ ಪ್ರತಿನಿಧಿಗಳ ಅಧಿಕಾರಿಗಳ ಉತ್ತರ.